ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಆಫ್ಟರ್ ಲಾಂಗ್ ಡೇಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಯಾರೂ ರೆಡಿಯಾಗಿಲ್ಲ. ಇವಳು ಮಾತ್ರ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟವಳೆ. ಸೊ ಏನು ವ್ಲಾಗ್ ಅಂದರೆ, ಹಾಯ್ ಮಾಡಿಬಿಡು ಫಸ್ಟು. ಹಾಯ್. ಮೆಹಂದಿ ಹಾಕ್ಸ್ಕೊಂಡಿದ್ದಾಳೆ. ನಾನು ನೋಡೇ ಇಲ್ಲ. ಈ ಕೈಗೆ ಸೋಮಕ್ಕೆ ಹಾಕ್ಬಿಡ್ತು. ಮೆಹಂದಿ ಹಾಕ್ಸ್ಕೊಬಿಟ್ಟವಳು ನೋಡಿ. ಸೊ ಏನು ವ್ಲಾಗ್ ಅಂದರೆ, ಇವಳದು ಸ್ಯಾಟರ್ಡೇ ಬರ್ಡೇ ಇತ್ತು. ಬಟ್ ನಾನು ಇಲ್ಲಿ ಇರಲಿಲ್ಲ, ಶೂಟಿಂಗ್ ಇತ್ತು. ಸೊ ನಾನು ಶೂಟ್ಗೆ ಹೋಗಿದ್ದ ಕಾರಣ ಇವಳು ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕಾಗಿರಲಿಲ್ಲ. ಪಾಪ ಬೇಜಾರು ಮಾಡ್ಕೊಂಬಿಟ್ಟಿರ್ತಾಳೆ. ಅದಕ್ಕೆ ಸೆಲೆಬ್ರೇಷನ್ಗೆ ಅಂತ ಇವತ್ತು ನಾವಿಬ್ಬರೇ ಹೊರಗಡೆ ಹೋಗ್ತಾಯಿದ್ದೀವಿ. ಆದರೂ ಇವಳದೊಂದು ವೀಡಿಯೋ ಮಾಡಬೇಕಾಗಿತ್ತು ಸೆಲೆಬ್ರೇಷನ್ದು. ಪಾಪ ಅವಳು ವೀಡಿಯೋ ಪೋಸ್ಟ್ ಮಾಡ್ಕೋಬೇಕಲ್ಲ ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೆ ಬಟ್ ಯಾರೂ ಇಲ್ಲ, ನೋಡೋಣ ಎಲ್ಲ ನಾನೇ ಮಾಡಿಬಿಡ್ತೀನಿ. ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮಾಡಿಕೊಡ್ತೀನಿ, ಟ್ರೈ ಮಾಡ್ತೀನಿ. ನನ್ನ ಮುಖದಲ್ಲೆಲ್ಲ ಪಿಂಪಲ್ಸ್ ಆಗ್ತೈತೆ. ಸೊ ಓಕೆ, ಇವಾಗ ಇವಳನ್ನು ರೆಡಿ ಮಾಡೋದು ನಾನು ವ್ಲಾಗ್ ಮಾಡ್ತೀನಿ. ಅದಕ್ಕೆ ಮುಂಚೆ ನಾನು ರೆಡಿಯಾಗಿ ಬಂದುಬಿಡ್ತೀನಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಇವಳು ವೆಯ್ಟ್ ಮಾಡ್ತಾ ಇದ್ದಾಳೆ ನನಗೇನೆ. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗಿಬಿಡ್ತೀನಿ, ಆಮೇಲೆ ಸಿಗ್ತೀನಿ. ಸೊ ಇವಾಗ ನಾನು ಅವಳಿಗೆ ಹೇರ್ ಸ್ಟೈಲ್ ಮಾಡಿದ್ದೀನಿ, ಅದು ಆಮೇಲೆ ತೋರಿಸ್ತೀನಿ ಕಂಪ್ಲೀಟ್ ರೆಡಿ ಮಾಡಿ. ಅಂದರೆ ಅಷ್ಟು ಅವಳು ನಾನು ಅಂದ್ಕೊಂಡಿದ್ದೆ ಫುಲ್ ಸ್ಟ್ರೈಟ್ ಮಾಡಿಬಿಡ್ಬೇಕು ಅಂತ, ಲೈಟಾಗಿ ಕರ್ಲ್ ಮಾಡಬೇಕು ಅಂತ. ಸೊ ಅವಳು ಅದೇ ಥರನೇ ಕೇಳಿದ್ಲು. ಅಷ್ಟು ಬಂದಿಲ್ಲ ಅನ್ಕೋತೀನಿ, ನನಗೂ ಗೊತ್ತಿಲ್ಲ, ನೋಡೋಣ. ಇವಾಗ ಫುಲ್ ಫೇಸ್ ಎಲ್ಲ ರೆಡಿ ಮಾಡಿಬಿಡ್ತೀನಿ. ಇವಾಗ ನಾನು ರೆಡಿಯಾಗಾಯಿತು, ಇವಳನ್ನು ತೋರಿಸ್ತೀನಿ ಫುಲ್ ಕಂಪ್ಲೀಟಾಗಿ ಹೆಂಗೆ ರೆಡಿಯಾಗಿದ್ದಾಳೆ ಅಂತ. ಟರ್ನ್ ಆಗಂಗೆ ಒಂದು ರೌಂಡ್ ಟರ್ನ್ ಆಗು. ಈರಮ್ಮ ಇರು 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 ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಹೇಳು, ಹೆಂಗೆ ಕಾಣಿಸ್ತಿದೆ? ಚೆನ್ನಾಗಿ. ಇಷ್ಟ ಆಯಿತಾ? ಈ ಹೇರ್ ಸ್ಟೈಲ್ ಫಸ್ಟು ಮಧ್ಯಕ್ಕೆ ಮಾಡ್ಕೊಂಡಿಲ್ಲ, ಚೆನ್ನಾಗಿ ಕಾಣಿಸ್ತಿರಲಿಲ್ಲ. ಇವಾಗ ಚೆನ್ನಾಗಿದೆ. ಇದು ಕತ್ತಿಗೆ ನಾನು ಏನೂ ಹಾಕಿಲ್ಲ, ಅವಳದೇ ಇದು ಇದೆಯಲ್ಲ, ಬೇಡ ಅನಿಸ್ತು. ಮಗಣ ಎಲ್ಲೋಗ್ತಿದ್ದೀವಿ ಗೊತ್ತಿಲ್ಲ, ಅಲ್ಲೋಗಿ ಹೇಳ್ತೀನಿ. ಸೊ ಇವಾಗ ಬನ್ನಿ ಹೋಗೋಣ. ಇವಳು ಸೆಲೆಬ್ರೇಷನ್ಗೆ ಕರ್ಕೊಂಡು ಹೋಗ್ತಾ ಇರೋದು, ಇನ್ನೆಲ್ಲೂ ಇಲ್ಲ ಗೊತ್ತಿಲ್ಲ ಅಂದೆ. ನಾನು ಆಗಲೇ ಏನೋ ಹೇಳ್ಬೇಕು ಅಂದ್ಕೊಂಡೆ, ಮರ್ತೋಯ್ತು. ಇವಾಗ ಸೆಲೆಬ್ರೇಷನ್ ಪ್ಲೇಸ್ ಹತ್ರ ಬಂದಿದ್ದೀವಿ. ಕೇಕ್ ಆರ್ಡರ್ ಮಾಡಿದ್ದೆ, ಸೊ ಅದು ರೆಡಿ ಆಗ್ತಾಯಿದೆ. ರೆಡಿ ಆಗಿದ ತಕ್ಷಣ ಅವ್ನು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಮುಂಚೆ ಸೆಲೆಬ್ರೇಷನ್ದು ಡೆಕೋರೇಷನ್ ತೋರಿಸ್ಬಿಡ್ತೀನಿ ಬನ್ನಿ. ಇಲ್ಲ ಇರು, ಬರ್ತೀನಿ. ಸೊ ಈ ಥರ ಇದೆ ಇವಾಗ. ಇನ್ನೂ ಅದೆಲ್ಲ ಆನ್ ಮಾಡ್ತಾರೆ. ಜಸ್ಟ್ ಸದ್ಯಕ್ಕೆ ಇವಾಗ ಈ ಥರ ಇದೆ. ಇವಾಗ ಇವಳನ್ನ ಒಳಗಡೆ ಕರ್ಕೊಂಡು ಬಂದಿದ್ದೀನಿ. ಹೆಂಗೆ ಅನಿಸ್ತಿದೆ? ಇಷ್ಟ ಆಯ್ತಾ? ಅಂದರೆ ಇವಳಿಗಿದು ಫಸ್ಟ್ ಟೈಮ್, ಅದಕ್ಕೆ ಕೇಳ್ತಾ ಇದ್ದೀನಿ ಹೆಂಗೆ ಅನಿಸ್ತಿದೆ ಅಂತ. ನಾನು ಬ್ಯುಸಿ ಇದ್ದಿದ್ದ ಕಾರಣ ಮಾಡೋದಕ್ಕಾಗಿರಲಿಲ್ಲ. ಸೊ ಹೆಂಗೋ ನನ್ನ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ. ಇಷ್ಟ ಆಯಿತಾ? ಕೇಕ್ ಕಟ್ ಮಾಡೋಣವಾ? ಸೊ ಇವಾಗ ಕೇಕ್ ಕಟ್ಟಿಂಗ್. ನಾನು ಅವಳ ಕಡೆ ಕ್ಯಾಮ್ರಾ ತಿರುಗಿಸ್ಬಿಡ್ತೀನಿ. ಒಂದು ನಿಮಿಷ. ಹ್ಯಾಪಿ ಬರ್ಡೇ. ತಿನ್ನು, ಕಟ್ ಮಾಡಿಬಿಟ್ಟು ನೀನೇ ತಿನ್ಬಿಡು. ಫಸ್ಟ್ ನೀನು ತಿನ್ನು, ಆಮೇಲೆ ಹಿಂಗೆ ಇಷ್ಟೊತ್ತು ಬೇಕು. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಇದು ಅವಳು ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ, ಸ್ಪಂದು ಅಂತ ಇದೆ. ಅವಳು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ಬೋದು. ಅಂದರೆ ಅಂಥ ದೊಡ್ಡ ಗ್ರ್ಯಾಂಡ್ ಸೆಲೆಬ್ರೇಷನ್ ಏನಲ್ಲ, ಬಟ್ ಅವಳು ಖುಷಿಗೋಸ್ಕರ ಏನೋ ಮಾಡಿದ್ದೀವಿ. ಅಲ್ಲಿ ಕೇಕ್ ನೋಡಿ, ಅರ್ಧ ತಿಂದು ಖಾಲಿ ಮಾಡಿಬಿಟ್ಟಿದ್ದೀವಿ. ಇದನ್ನು ಮನೆಗೆ ತೊಗೊಂಡೋಗ್ತೀವಿ ಅಷ್ಟೆ. ಅದಕ್ಕೆ ಮುಂಚೆ ಏನಾದರೂ ತಿನ್ಕೊಂಡು, ಏನು ತಿನ್ನೋದು, ಏನು ಮಾಡೋದು. ಇವತ್ತು ಮಂಡೇ. ಏನು ಗೊತ್ತಾ, ನಾನು ಆಗಲೇ ಹೇಳ್ಬೇಕು ಅಂದ್ಕೊಂಡಿದ್ದೆ, ಇವಳು ಬರ್ಡೇ ಇದ್ದಿದ್ದು ಮಾರ್ಚ್ 14 ತಾನೇ.
ಮಾರ್ಚ್ 14th ಇದ್ದಿದ್ದು. ಬಟ್ ನನಗವತ್ತು ಶೂಟಿಂಗ್ ಇತ್ತು. ಅವತ್ತು ಅದರ ನೆಕ್ಸ್ಟ್ ಡೇ 2 ದಿನವೂ ಶೂಟಿಂಗ್ ಇತ್ತು. ಸೊ ಆ ಕಾರಣದಿಂದ ಇವತ್ತು ಮಾಡಿದ್ದೀನಿ. ಬೇಜಾರ. ಅವಳು ಯಾವಾಗಲೂ ಊರಲ್ಲಿರ್ತಾಳೆ, ನಾವು ಹೋಗೋಕ್ಕಾಗಲ್ಲ. ಈ ಸಲ ಎಲ್ಲೋ ರಜಾ ಇದೆ ಅಂಥೇಳಿ ಬಂದಿದ್ದಾಳೆ ಇಲ್ಲಿಗೆ. ನೆಕ್ಸ್ಟ್ ಟೈಮ್ ಎಕ್ಸಾಮ್ ಇರುತ್ತೆ ಅನಿಸುತ್ತೆ. ಬಿಲೇಟೆಡ್ ಹ್ಯಾಪಿ ಬರ್ಡೇ. ಸೈಲೆಂಟ್ ಅಂದರೆ ಸೈಲೆಂಟ್, ನಿಮಗೆ ಕೇಳಿಸ್ತಾನೆ ಇಲ್ಲ. ಸೈಲೆಂಟ್ ಏನಲ್ಲ, ವೀಡಿಯೋದಲ್ಲಿ ಅಷ್ಟೇ ಸೈಲೆಂಟು. ವೀಡಿಯೋದಲ್ಲಿ ಅಷ್ಟೇ ಹಿಂಗೆ ನಾನು ಮಾತೇ ಆಡಲ್ಲ ಅನ್ನೋ ಥರ ಇದ್ದಾರೆ. ಮತ್ತು ಏನು ಸಮಾಚಾರ? ಕೇಕ್ ತೊಗೊಂಡು ಮನೆಗೆ ಹೋಗ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ಈ ಕೇಕ್ನ ಈಗ ಪ್ಯಾಕ್ ಮಾಡಿಸ್ಕೊಂಡು, ನಮ್ಮಮ್ಮಂಗೆ ಇಷ್ಟ ಆಗಲ್ಲ. ನಮ್ಮಮ್ಮಂಗೆ ಈ ಥರ ಹಿಂಗೆ ನೋಡಿ, ಈ ಥರ ಚಾಕ್ಲೇಟ್ ಥರ ಇದ್ದರೆ ನಮ್ಮಮ್ಮಂಗೆ ಇಷ್ಟ ಆಗಲ್ಲ. ಸೊ ಅವರಿಗೆ ಏನು ಮಾಡೋಕ್ಕಾಗಲ್ಲ, ಬೇರೆ ಏನಾದರೂ ಕೊಡಿಸಿದ್ರೆ ಆಯಿತು. ಸೊ ಆಯಿತು, ಇವಾಗ ಹೊರಡೋಣ ಬನ್ನಿ. ಇವಾಗ ಡಾಮಿನೋಸ್ಗೆ ಹೋಗೋಣ. ಬೆಳಿಗ್ಗೆ ಪಿಜ್ಜಾ ಕೊಡಿಸಿ ಇವಾಗ ನಾವು ಡಾಮಿನೋಸ್ ವಾಯ್ಸ್ ಕೇಳಿಸ್ತಿದ್ದೆ ಇವಾಗ ಗೊತ್ತಿಲ್ಲ. ಡಾಮಿನೋಸ್ ಓಪನ್ ಇರಲಿಲ್ಲ, ಅಂದರೆ ನಾವಿರೋ ನಿಯರ್ ಬೈ. ಸೊ ಅದಕ್ಕೆ ಇಲ್ಲಿ ಒಂದು ವೇವ್ ಕೆಫೆ ಅಂತ ಇದೆ, ಅಲ್ಲಿಗೆ ಬಂದಿದ್ದೀನಿ, ತೋರಿಸ್ತೀನಿ. ಒಂಥರ ಚೆನ್ನಾಗಿತ್ತು, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿದೆ. ಸೊ ಬಂದಿದ್ದೀನಿ. ಇವತ್ತು ಬರೀ ವೆಜ್ ಬೇರೆ, ಸೊ ಅದೊಂದು ಪ್ರಾಬ್ಲಮ್. ನಾನ್ ವೆಜ್ ಇದ್ದಿದ್ರೆ ಚೆನ್ನಾಗಿರೋದು. ಲೈಟಾಗಿ ತಿಂತಿರ್ಬೇಕಾದ್ರೆ ಟಿಫನ್ ಮಾಡ್ಕೊಂಡು ಬಂದಿದ್ವಿ. ನಂಗೆ ಗೊತ್ತಿಲ್ಲ, ಅವಾಗಿಂದ ನಾನು ಇವತ್ತು ಕೇಳಿಸ್ತಿದ್ದೆ ಇಲ್ವಾ ಅಂತ. ಆರ್ಡರ್ ಬರಲಿ ಅಂತ ಒಯ್ದಿದ್ದೆ. ಕೇಕ್ ಏನಾಗಿದೆ ಗೊತ್ತಿಲ್ಲ. ಮಾತಾಡಿನಾದ್ರು ಹೇಳೇನಾದ್ರು. ಊರಿಗೆ ಹೋಗ್ತೀನಿ, ನಮ್ಮ ಮನೆಗೆ ಹೋಗ್ತೀನಿ, ಕಳಿಸಿ ಅಂತ ಅವಳೆ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಹೊರಗಡೆ ಕುತ್ಕೊಂಡು ತಿನ್ನೋದು ಚೆನ್ನಾಗಿದೆ. ಮರದ ನೆರಳು ಎಲ್ಲ ತಾನೇ. ಒಳಗೆ ಹೋಗ್ಬೇಕಾ ಹೊರಗಡೆ ಆರ್ಡರ್ ಬಂದ್ಮೇಲೆ ಏನೇನು ಆರ್ಡರ್ ಮಾಡಿದ್ದೀನಿ, ಏನೂ ಆರ್ಡರ್ ಮಾಡಿಲ್ಲ ಅಂಥದ್ದು 3 ಐಟಮ್ಸ್ ಅಷ್ಟೇ. ಬರ್ತೀನಿ, ವೇಟ್ ಮಾಡ್ತೀನಿ. ಆರ್ಡರ್ ಬಂದಿದೆ. ಒಂದು ಚಾಕ್ಲೇಟ್ ಮಿಲ್ಕ್ ಶೇಕ್, ಮೋಮೋಸ್, ಫ್ರೆಂಚ್ ಫ್ರೈಸ್. ಸೊ ಇಷ್ಟು ನಮ್ಮ ಆರ್ಡರ್. ಇವಾಗ ತಿನ್ನಿಸ್ತೀವಿ. ಈ ಕಡೆ ಇಲ್ಲ ನಿಮ್ಗೆ ಕಾಣಿಸ್ಬೇಕಲ್ಲ. ಫಸ್ಟು ವೆಜ್ ಮೋಮೋಸ್ ಟ್ರೈ ಮಾಡ್ತೀನಿ, ಯಾಕಂದರೆ ಫಸ್ಟ್ ಟೈಮ್. ಪ್ರೈಸ್ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಅಷ್ಟೊಂದು ಕೊಡ್ತಾರೆ ಅಂತ. ನಮ್ಮಿಬ್ರಿಗೂ ತಿನ್ನೋಕ್ಕಾಗಲ್ಲ ಅಷ್ಟೊಂದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಟ್ರೈ ಮಾಡೋದು ಹಂಗೆ ಇರಲಿ.
ಬಾಯ್, ಮನೆಗೆ ಹೋಗಿ ಸಿಗ್ತೀನಿ. ಆದರೆ ಅಲ್ಲಿ ಕಂಟಿನ್ಯೂದಿಂದ ಹೋಗ್ಬೇಕಾದ್ರೆ ಬಾಯ್ 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 ಮಾಡು. ತಿನ್ಕೊಂಡು ಬಂದಾಯಿತು. ಈಗ ನೆಡ್ಕೊಂಡು ಹೋಗ್ತಾಯಿದ್ದೀವಿ. ಈ ಕೇಕ್ ಹಿಡ್ಕೊಂಡು ನೆಡ್ಕೊಂಡು ಕರ್ಕೊಂಡು ಹೋಗ್ತಾವಳು ನನ್ನನ್ನು. ನೆಡ್ಕೊಂಡೇ ಹೋಗೋಣ ಬಾ ಅಂಥೇಳಿ, ಯಾಕಂದರೆ ಆ ಕೆಫೆ ನಿಯರ್ ಬೈ ನಮ್ಮ ಹೋಮ್ ಇರೋದು. ಸೊ ಹಾಗಾಗಿ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ನಮ್ಮ ಅಮ್ಮನ ರಿಯಾಕ್ಷನ್ ಹೆಂಗಿದೆ ನೋಡೋಣ. ಏನೂ ಇಲ್ಲ, ಕೇಕ್ ಹೆಂಗೈತೆ ಅಂತ ಹೇಳಿ. ಇವಳಿಗೂ ಫೇವ್ರೆಟ್ ತಾನೆ, ಅವಳಿಗೆ ಚಾಕ್ಲೇಟ್ದೇ ಇಷ್ಟ, ಅದಕ್ಕೆ ಅದನ್ನೇ ತಂದು. ಫಸ್ಟು ಬೇರೆದು ನೋಡಿದ್ದೆ. ನೀನು ಇದ್ರಲ್ಲಿ ಅಪ್ಪ ಇದ್ರಲ್ಲಿ ವೈಟ್ ಕಾಣಿಸ್ತಾ ಇದೆಯಾ ನೋಡಿಲಿ. ನಾನು ವಿಡಿಯೋ ಸರಿಯಾಗಿ ಹೆಣ್ಣು ಮಾಡಲೇ ಇಲ್ಲ. ಎಲ್ಲ ವಿಡಿಯೋನು ಹೀಗೆ ಮಾಡ್ತೀನಿ, ಸರಿಯಾಗಿ ಹೆಣ್ಣು ಮಾಡೋಕ್ಕಾಗೋದೇ ಇಲ್ಲ. ಇಷ್ಟ ಈ ವಿಡಿಯೋ. ನಾನು ಮತ್ತೆ ಇನ್ನೇನು ಕಂಟಿನ್ಯೂ ಮಾಡಲಿಲ್ಲ. ಬಂದಮೇಲೆ ಕ್ಲಾಸ್ಗೆ ಹೋದೆ, ಸೊ ಇನ್ನೇನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಅನ್ಸಬ್ಸ್ಕ್ರೈಬ್ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನ್ಸಬ್ಸ್ಕ್ರೈಬ್ ಮಾಡ್ತಿರೋದಕ್ಕೂ. ನಾನು ಜಾಸ್ತಿ ವ್ಲಾಗ್ಸ್ ಅನ್ನೋದಕ್ಕಿಂತ ಶಾರ್ಟ್ಸ್ ವಿಡಿಯೋಸ್ ಜಾಸ್ತಿ ಹಾಕ್ತೀನಿ. ವ್ಲಾಗ್ ಮಾಡಬೇಕು, ಬಟ್ ಟೈಮ್ ಸಿಗೋಲ್ಲ. ಕಾಲೇಜ್ ಸ್ಟೂಡೆಂಟು, ವರ್ಕ್ ಮಾಡಬೇಕು. ನಾನು ಏನು ಸುಮ್ಮನೆ ಮನೇಲಿ ಕೂತ್ಕೊಳ್ಳಲ್ಲ, ಇವನ್ ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ. ಸೊ ಟೈಮ್ ಸಿಗೋಲ್ಲ. ಅಟ್ಲೀಸ್ಟ್ ಸಿಕ್ಕಿದ ಟೈಮಲ್ಲಿ ಮಾಡ್ತೀನಲ್ಲ, ಏನೋ ಒಂದು ಅಂದರೆ ವೇಸ್ಟ್ ಆಗೋ ಥರ ಅಟ್ಲೀಸ್ಟ್ ಸಮಥಿಂಗ್ ಏನೇನೋ ಬೇರೆ ಎಲ್ಲರೂ ಏನೇನೋ ಮಾಡ್ತಾರೆ, ಆ ಥರ ಎಲ್ಲ ಏನು ಮಾಡ್ತಾಯಿಲ್ಲ. ಸೊ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.